Let us know with the more examples. So according to the rules and structures. So ಇಲ್ಲಿ ಐದನೇ ರೂಲ್ ಪ್ರಕಾರ, so if the base form of the noun ends with f or fe, ಇಲ್ಲಿ ಮೂಲ ನಾಮಪದ ಎಫ್ ಅಥವಾ ಎಫ್ ಇ ಇಂದ ಕೊನೆಗೊಂಡಿದ್ದರೆ ನೋಡಿ, ಎಫ್ ಅನ್ನಾಗ್ಲಿ ಅಥವಾ ಎಫ್ ಇ ಅನ್ನಾಗ್ಲಿ ನಾವು ತೆಗೆದುಹಾಕಿ ಆ ಜಾಗಕ್ಕೆ ನಾವು ವಿ ಎಸ್ ಅನ್ನ ಆಡ್ ಮಾಡಿ ಪ್ಲೂರಲ್ ಅನ್ನಾಗಿ ಮಾಡ್ತೀವಿ. ಸೊ ಯಾವ್ಯಾವ ಇಲ್ಲಿ ಪದಗಳು, ಆ ತರದ ಪದಗಳು ಇಲ್ಲಿ ಮೂಲ ನಾಮಪದಗಳು ಇದಾವೆ ನೋಡಿ. ಕಾಫ್, CALF, ಕಾಫ್, ಇದು ಎಫ್ ಇಂದ ಕೊನೆಗೊಂಡಿದೆ. ಈ ಎಫ್ ಅನ್ನ ತೆಗೆದುಹಾಕ್ತೀವಿ, ವಿ ರಿಮೂವ್ ಇಟ್ ಅಂಡ್ ವಿ ಹ್ಯಾಡ್ VES. ಆಗೇನಾಗ್ತದೆ, ಕಾಫ್ ಇದ್ದದ್ದು ಕಾವ್ಸ್. ಹಾಗೆ ಆಫ್, ಹೌಸ್, ನೈಫ್, ನೈವ್ಸ್, ವೈಫ್, ವೈಫ್ಸ್, ಶಲ್, ಶೆಲ್ವ್ಸ್, ಥೀಫ್, ಥೀವ್ಸ್, ಹುಲ್, ಹುಲ್ಸ್, ಲೀವ್, ಲೀವ್ಸ್. ನೋಡಿ ಮಕ್ಕಳು ಇವನ್ನೆಲ್ಲ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಇವನ್ನ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ನೇರವಾಗಿ ಕಾಫ್ ಇದ್ರೆ ಅದಕ್ಕೆ ಎಸ್ ಆಡ್ ಮಾಡ್ಬಿಡೋದು, ಇಲ್ಲಿ ವೈಫ್ ಇದ್ರೆ ವೈಫ್ಸ್ ಅಂತೇಳಿ ಪ್ಲೂರಲ್ ಮಾಡಿಬಿಡೋದು, ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಅವು ಹೇಗೆಲ್ಲ ಬದಲಾವಣೆಯಾಗಿ ಬಹುವಚನ ರೂಪಕ್ಕೆ ಬರ್ತವೆ ಅನ್ನೋದನ್ನ ಈ ನಿಯಮ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸೊ ಹಾಗಾದ್ರೆ ಮಾತ್ರ ಈಸಿಯಾಗಿ ನೀವು ನಂಬರ್ಸ್ ಅನ್ನ ಸಕ್ಸಸ್ಫುಲ್ ಆಗಿ ಒಂದೊಂದು ಅಂಕಕ್ಕೆ ಕೇಳ್ತಾ ಇರ್ತಾರೆ ಕ್ವಶನ್ ಪೇಪರ್ ಅಲ್ಲಿ. ಸೊ ಅವುಗಳನ್ನು ಈಸಿಯಾಗಿ ಅಂಕಗಳನ್ನು ಪಡ್ಕೋಬಹುದು. ಸೊ ಇಲ್ಲಿ ಇದಕ್ಕೆ ಎಕ್ಸೆಪ್ಷನ್ಸ್ ಕೂಡ ಇದೆ. ಸೊ ನಿಯಮವನ್ನು ಫಾಲೋ ಮಾಡೋದಿಲ್ಲ. ಸೊ ಈ ನಿಯಮದ ಪ್ರಕಾರ ಇಲ್ಲಿ ಎಫ್ ಇಂದ ಕೊನೆಗೊಂಡ್ರೆ, ಬಟ್ ಅದನ್ನ ಫಾಲೋ ಮಾಡೋದಿಲ್ಲ. ಯಾವ್ಯಾವು ಎಕ್ಸೆಪ್ಷನ್ಸ್ ನೋಡಿ, ಇಲ್ಲಿ ಚೀಪ್ ಅಂತಿದೆ. ಚೀಪ್ ಗೆ ನಾವು ಎಫ್ ತೆಗೆದು VES ಅನ್ನ ಆಡ್ ಮಾಡಕ್ ಬರಲ್ಲ. ಸೊ ಹಾಗಾಗಿ ಇಲ್ಲಿ ಚೀಪ್ ಗೆ ನಾವು ನೇರವಾಗಿ ಎಸ್ ಅನ್ನ ಆಡ್ ಮಾಡ್ತೀವಿ. ಚೀಪ್, ಚೀಫ್ಸ್, ಮುಖ್ಯಸ್ಥ, ಮುಖ್ಯಸ್ಥರು ಅಂತೇಳಿ. ಸೊ ಒನ್ ಮೋರ್, ರೂಫ್ ನೋಡಿ, ಎಫ್ ಅನ್ನ ನಾವು ರಿಮೂವ್ ಮಾಡಲ್ಲ. ಇದು ರೂಲ್ ಅನ್ನ ಫಾಲೋ ಮಾಡ್ತಾ ಇಲ್ಲ. ಕೊನೆಗೆ ಬಂದಿದ್ರು ಕೂಡ ನಾವು ಎಫ್ ಅನ್ನ ತೆಗಿಯಲ್ಲ. ಬಟ್ ಇದು ರೂಫ್, ರೂಫ್ಸ್ ಆಗುತ್ತೆ. ಫ್ರೂಫ್, ಫ್ರೂಫ್ಸ್, ಕ್ಲಿಪ್, ಕ್ಲಿಪ್ಸ್. ಸೊ ಕೆಲವು ಕಡೆ ಎಕ್ಸೆಪ್ಷನ್ಸ್ ಇರುತ್ತೆ, ರೂಲ್ಸ್ ಅನ್ನ ಫಾಲೋ ಮಾಡೋದಿಲ್ಲ. ಸೊ ಆ ತರದ ಪದಗಳು ಕೂಡ ನಮಗೆ ಗೊತ್ತಿರಬೇಕು. ಸೊ ಈ ಗೊತ್ತಿಲ್ಲ ಅಂತಂದ್ರೆ ನಾವು ಡೆಫಿನೆಟ್ಲಿ ವಿಲ್ ಡೂ ರಾಂಗ್, ತಪ್ಪು ಮಾಡಿಬಿಡ್ತೀವಿ. ಸೊ ನೆಕ್ಸ್ಟ್ ಸಿಕ್ಸ್ತ್ ರೂಲ್, ಸೊ ಎಂಡಿಂಗ್ ವಿತ್ ಓ ನೋಡಿ, ಓ ಇಂದ ಕೊನೆಗೊಂಡು ಅಂಡ್ ಅದು ಓ ಇಂದ ಕೊನೆಗೊಂಡು ಕೊನೆಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ES ಅನ್ನ ಬೇಸ್ ಫಾರ್ಮ್ ಗೆ ಆಡ್ ಮಾಡ್ತೀವಿ. ಸೊ ಆ ತರದ ಪದಗಳಿದ್ದಾಗ ನೋಡಿ, ಯಾವ್ಯಾವೆಲ್ಲ ಇಲ್ಲಿ ಬೇಸ್ ಫಾರ್ಮ್ಸ್ ಜೀರೋದಿಂದ ಕೊನೆಗೊಂಡಿದ್ದೇವೆ ಅವುಗಳಿಗೆ ನಾವು ಜಸ್ಟ್ ES ಅನ್ನ ಆಡ್ ಮಾಡ್ತೀವಿ. ಸೊ ಈಗಾಗಲೇ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಾವು ಪಿಕ್ಚರ್ಸ್ ಅನ್ನು ನೋಡುವಾಗ ನೋಡಿದೀವಿ. ಸೊ ಮ್ಯಾಂಗೋ ಬಂದಾಗ, ಟೊಮೆಟೊ ಬಂದಾಗ ಹೀಗೆಲ್ಲ ಮಾಡ್ತೀವಿ ಅಂತ ಹೇಳಿ. ಜೀರೋ ನೋಡಿ, ಜೀರೋ ಓ ಇಂದ ಕೊನೆಗೊಂಡಿದೆ. ಸೊ ಇದಕ್ಕೆ ನಾವು ಏನನ್ನ ಆಡ್ ಮಾಡ್ಬೇಕು, ಜೀರೋಸ್, ಪ್ಲೂರಲ್ ಮಾಡುವಾಗ ಜೀರೋಸ್. ಹೀರೋ, ಹೀರೋಸ್, ಟೊಮ್ಯಾಟೊ, ಟೊಮ್ಯಾಟೋಸ್, ಪೊಟ್ಯಾಟೊ, ಪೊಟ್ಯಾಟೋಸ್, ಬಫೆಲೋ, ಬಫೆಲೋಸ್, ಮ್ಯಾಂಗೋ, ಮ್ಯಾಂಗೋಸ್. ಸೊ ಹೀಗೆ ನಾವು ಈ ಸಿಂಗ್ಯುಲರ್ ಇಂಟು ಪ್ಲೂರಲ್ ಗೆ ಸೊ ಅಕಾರ್ಡಿಂಗ್ ಟು ರೂಲ್ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು. ಸಮ್ ಎಕ್ಸೆಪ್ಷನ್ಸ್ ಆರ್ ಹಿಯರ್. ಕಿಲೋ ನೋಡಿ, ಕಿಲೋ ಇಲ್ಲಿ ಓ ಇಂದ ಕೊನೆಗೊಂಡ್ರು ಕೂಡ ನಾವೇನ್ ಮಾಡ್ತೀವಿ ಅಂತಂದ್ರೆ, ಇಲ್ಲಿ ನಾವು ES ಅನ್ನ ಆಡ್ ಮಾಡಲ್ಲ, ಜಸ್ಟ್ ವಿ ಹ್ಯಾಡ್ ಎಸ್ ಅನ್ನ ಆಡ್ ಮಾಡ್ತೀವಿ. ಕಿಲೋಸ್. ಬ್ಯಾಂಬೂ ನೋಡಿ, ಬ್ಯಾಂಬೂ, ಬ್ಯಾಂಬೂಸ್. ಕಕ್ಕು, ಕಕ್ಕೂಸ್. ಸ್ಟುಡಿಯೋ, ಸ್ಟುಡಿಯೋಸ್. ಫೋಟೋ, ಫೋಟೋಸ್. ಪಿಯಾನೋ, ಪಿಯಾನೋಸ್. ಸೊ ಹೀಗೆ ನಾವು ಈ ಎಕ್ಸೆಪ್ಷನ್ಸ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಸಿಂಗ್ಯುಲರ್ ಇಂಟು ಪ್ಲೂರಲ್ ಆಗಿ. ಸೊ ಬೈ ಚೇಂಜಿಂಗ್ ಇನ್ಸೈಡ್ ವೊವೆಲ್ ನೋಡಿ, ವೆರಿ ಇಂಪಾರ್ಟೆಂಟ್ ಇದು. ಬಹಳಷ್ಟು ಮಕ್ಕಳು ತಪ್ಪು ಮಾಡ್ತಾ ಇರ್ತಾರೆ. ಸೆವೆಂತ್ ರೂಲ್ ಒಳಗಡೆ, ಸೊ ಬೈ ಚೇಂಜಿಂಗ್ ಇನ್ಸೈಡ್ ವೊವೆಲ್ ನೋಡಿ, ಈ ಮೂಲ ಪದದ ಒಳಗಿನ ಮಧ್ಯದಲ್ಲಿರುವಂತಹ ಇನ್ಸೈಡ್ ವೋವೆಲ್ ಲೆಟರ್ ಚೇಂಜ್ ಆಗಿ ಮತ್ತೊಂದು ವೋವೆಲ್ ಲೆಟರ್ ಬರುತ್ತೆ ಪ್ಲೂರಲ್ ಅಲ್ಲಿ. ಸೊ ಇಲ್ಲಿ ಮ್ಯಾನ್ ಇದೆ, ಮ್ಯಾನ್ ಏನಾಗುತ್ತೆ ನೋಡಿ, ಇಲ್ಲಿರುವಂತಹ ವೋವೆಲ್ ಲೆಟರ್
ಎ ಅಲ್ವಾ, ಅದೇನಾಯ್ತು, ಒಂದು ಎ ಹೋಗಿ ಇ ಬಂತು. ಮ್ಯಾನ್ ಮೆನ್, ಮನುಷ್ಯ ಮನುಷ್ಯರು ಆಯ್ತು, ಹೌದಾ, ಪುರುಷ ಪುರುಷರು. ಫುಡ್ ಇದೆ, ಬಟ್ ಇಲ್ಲಿ 2 ಓವೆಲ್ಸ್ ಇದೆ, ಬಟ್ ಇಲ್ಲಿ ಮತ್ತೆ 2 ಓವೆಲ್ಸ್, ಬೇರೆ ಓವೆಲ್ಸ್ ಬಂದಿದೆ. ಸೊ ಹಾಗಾದ್ರೆ ಪ್ಲೂರಲ್ ಆಯ್ತು. ಫೂಟ್ ಫೀಟ್. ನೆಕ್ಸ್ಟ್ ಟೂತ್ ಇದೆ, ಸೊ 2 ಓವೆಲ್ಸ್ ಅಂಡ್ ಚೇಂಜ್ ಏನಾಗ್ತದೆ, ಟೀತ್ ಆಯ್ತು. ಸೊ ಹೀಗೆ ವುಮನ್ ವುಮೆನ್, ಗೂಸ್ ಗೀಸ್, ಲವ್ಸ್ ಲೈಸ್, ಚೈಲ್ಡ್ children, mouse mice, ox oxen. ನೋಡಿ ಇಲ್ಲಿ ಬಂದಾಗ ವುಮನ್ ವುಮೆನ್ ಆಯ್ತು, ಗೂಸ್ ಗೀಸ್ ಆಯ್ತು, ಲವ್ಸ್ LOU ಈ ಓವೆಲ್ ಲೆಟರ್ಸ್ ಹೋಗಿ ಐ ಬಂತಲ್ಲಿ, ಲೈಸ್ ಆಯ್ತು. ಇಲ್ಲಿ ಚೈಲ್ಡ್, ಇಲ್ಲಿ ಬಹಳಷ್ಟು ಸರಿ ಏನ್ ಮಾಡ್ತಾರೆ ಅಂದ್ರೆ, ವಾಟ್ ಈಸ್ ದ ಫ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಅಂತ ಕೇಳಿದಾಗ ಚೈಲ್ಡ್ಸ್ ಅಂತ ಬರೆಯೋದು, ಚಿಲ್ಡ್ರನ್ಸ್ ಅಂತ ಬರೆಯೋದು. ಸೊ ಈ ತರ ಮಕ್ಕಳು ತಪ್ಪನ್ನ ಮಾಡ್ತಿರ್ತಾರೆ. ಚೈಲ್ಡ್ಸ್ ಅಲ್ಲ, ಅದು ಚಿಲ್ಡ್ರನ್ ಅಂತಾನೆ ಹೇಳ್ಬೇಕು. ಅದೇ ಚಿಲ್ಡ್ರನ್ಗೆ ನಾವು ಎಸ್ ಅನ್ನ ಹ್ಯಾಡ್ ಮಾಡುವಾಗಿಲ್ಲ, ಅದು ಆಲ್ರೆಡಿ ಮಗು ಮಕ್ಕಳು, ಚೈಲ್ಡ್ ಚಿಲ್ಡ್ರನ್. ಸೊ ಹೀಗೆ ನಾವು ಯೂಸ್ ಮಾಡ್ಬೇಕು. ಅಂಡ್ ಮೌಸ್, ಇಲ್ಲಿ OU ಓವೆಲ್ ಲೆಟರ್ಸ್ ಹೋಗ್ತವೆ, ಇಲ್ಲಿ ಅದರ ಬದಲು ಇಲ್ಲಿ ಐ ಬರುತ್ತೆ. ಹೇಗೆ, ಲವ್ಸ್ ಲೈಸ್ ಆಯ್ತು, ಮೌಸ್ ಮೈಸ್ ಆಗುತ್ತೆ. ನೋಡಿ ಇಲಿ ಇಲಿಗಳು, ಆಕ್ಸ್ ನೋಡಿ ಆಕ್ಸ್, ಆಕ್ಸೆನ್ ಇದಕ್ಕೇನ್ ಬಂದು ಏನೂ ಬಿಟ್ಟೋಗಿಲ್ಲ, ಬಟ್ ಬಂದು ಸೇರ್ಕೊಳುತ್ತೆ ಅಷ್ಟೇನೆ, ಎತ್ತು ಎತ್ತುಗಳು ಅಂತೇಳಿ. ಸೊ ಹೀಗೆ ನಾವು ನಿಯಮಗಳನ್ನ ಫಾಲೋ ಮಾಡ್ತಾ ನಾವು ಸಿಂಗ್ಯುಲರ್ ಇಂಟು ಪ್ಲೂರಲ್ ಫಾರ್ಮ್ಸ್ ಅನ್ನ ನಾವು ಕಲಿಬೇಕು. ಸೊ 8th ರೂಲ್ ಅಲ್ಲಿ ಪ್ಲೂರಲ್ ಫಾರ್ಮ್ಸ್ ಆಫ್ ಪ್ರೊನೌನ್. ನೋಡಿ ಇಲ್ಲಿ ಪ್ರೊನೌನ್ ಕೂಡ ಈ ಪ್ಲೂರಲ್ ಫಾರ್ಮ್ಸ್ ಅನ್ನ ಕೂಡ ಬಹಳಷ್ಟು ಮಕ್ಕಳಿಗೆ ಗೊತ್ತಿರಲ್ಲ ಅಥವಾ ಹೇಳಿರಲ್ಲ. ಸೊ ಅದನ್ನು ಕೂಡ ನೀವು ಇಲ್ಲಿ ಕಲಿತಾ ಇದ್ದೀರಿ. ಸೊ ಐಗೆ ಪ್ಲೂರಲ್ ಫಾರ್ಮ್ ಏನು, ನಾನು ಏನಾಗಬೇಕು, ನಾವು ಆಗ್ಬೇಕು. ಐ ವಿ, ಇಲ್ಲಿ ಯಾವುದು ಎಸ್ ಈ ತರ ES ಐ VES ಹ್ಯಾಡ್ ಮಾಡೋದೇನಿಲ್ಲ. ನೆಕ್ಸ್ಟ್ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್, ಇದ್ರ ಪ್ಲೂರಲ್ ಫಾರ್ಮ್ ಏನಪ್ಪ, ದೇ. ಶಿ ದೇ, ಈಟ್ ದೇ, ಅಂದ್ರೆ ಈ ಆಗ್ಲಿ ಶಿ ಆಗ್ಲಿ ಹಿಟ್ ಆಗ್ಲಿ, ಇವೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್, ಅವುಗಳ ಪ್ಲೂರಲ್ ಫಾರ್ಮ್ ದೇ. ನೆಕ್ಸ್ಟ್ ಯು ಯೂನೇ ಆಗುತ್ತೆ, ಸಿಂಗ್ಯುಲರ್ ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ತೀವಿ, ಪ್ಲೂರಲ್ ಇದ್ರೂ ಕೂಡ ಅದನ್ನ ಯೂಸ್ ಮಾಡ್ತೀವಿ. ಮೈನ್ ನನ್ನ, ಇದಕ್ಕೆ ಪ್ಲೂರಲ್ ಫಾರ್ಮ್ ನಮ್ಮದು. ನೆಕ್ಸ್ಟ್ ಈಸ್ ಆರ್ ಹರ್, ಈಸ್ ಹರ್ ನೋಡಿ ದೇರ್ಸ್ ಆಗುತ್ತೆ. ಇಲ್ಲೇನಾಯ್ತು, ಈ ಶೀಟ್ ಬಂದಾಗ ದೇಹ ಆಯ್ತು, ಹಾಗೇನೆ ಇಲ್ಲಿ ಈಸ್ ಹರ್ ಬಂದಾಗ ದೇರ್ಸ್ ಆಗ್ಬೇಕು. ನೆಕ್ಸ್ಟ್ ದಟ್ ಇದ್ದಾಗ ಅದು ಅವು. ನೆಕ್ಸ್ಟ್ ದಿಸ್ ದೀಸ್ ಇದು ಇವು. ಇಟ್ ಸೆಲ್ಫ್ ಅಂತ ಬಂದಾಗ ಇದರದೇ ಅದರದೇ ಅಂತ ಬಂದಾಗ, ಅಥವಾ ಅವುಗಳದೇ ಇವುಗಳದೇ ಅಂತ ಆಗ್ಬೇಕಾಗುತ್ತೆ. ಇಟ್ ಸೆಲ್ಫ್ ಅಂದ್ರೆ ದೆಮ್ಸೆಲ್ವ್ಸ್ ಆಗುತ್ತೆ. ನೆಕ್ಸ್ಟ್ 9th ರೂಲ್ ಈಸ್ ಸಮ್ ನೌನ್ಸ್ ಆರ್ ದ ಸೇಮ್ ಫಾರ್ಮ್ಸ್, ಸೇಮ್ ಇನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ನೋಡಿ ಕೆಲವು ಚೇಂಜ್ ಆಗೋದೇ ಇಲ್ಲ, ಬಟ್ ನಮಗೇನು ಒಂದು ತಲೆಯಲ್ಲಿ ಇರುತ್ತೆ, ಎಲ್ಲವಕ್ಕೂ ಕೂಡ ಎಸ್ ES ಅಥವಾ ಏನೋ ಒಂದು ಹ್ಯಾಡ್ ಮಾಡಿಬಿಟ್ರೆ ಪ್ಲೂರಲ್ ಆಗುತ್ತೆ ಅಂತ ತಿಳ್ಕೊಂಡಿರ್ತೀವಿ. ಬಟ್ ಕೆಲವು 2 ಫಾರ್ಮ್ಸ್ ಅಲ್ಲೂ ಕೂಡ ಒಂದೇ ತರ ಬರ್ತವೆ. ಸೊ ಈ ತರದವುಗಳನ್ನು ಕೂಡ ನಾವು ಪಕ್ಕಾ ತಿಳ್ಕೊಂಡಿರ್ಬೇಕು. ಸೊ ಫಿಶ್ ಇದೆ, ಇದಕ್ಕೆ ನಾವು ES ಅನ್ನ ಹ್ಯಾಡ್ ಮಾಡ್ಬಿಡ್ತೀವಿ, SH ಇಂದ ಕೊನೆಗೊಂಡಿದೆ ಅಂತೇಳಿ ನಾವು ES ಅನ್ನ ಹ್ಯಾಡ್ ಮಾಡಕ್ ಹೋಗ್ತೀವಿ. ಆಗೇನಾಗ್ತದೆ, ಫಿಶಸ್ ಅಂತೇಳಿ. ಸರಿನಾ? ತಪ್ಪದು. ಫಿಶ್ ಸಿಂಗ್ಯುಲರ್ ಅಲ್ಲಿ ಇದ್ರು ಅಷ್ಟೇ ಇರುತ್ತೆ, ಪ್ಲೂರಲ್ ಇದ್ರು ಕೂಡ ಸೇಮ್ ಇರುತ್ತೆ. ನೆಕ್ಸ್ಟ್ ಶೀಪ್, ಗ್ರಾಸ್ ಗ್ರಾಸಸ್ ಅಲ್ಲ, ಅಥವಾ ಶೀಪ್ಸ್ ಅಲ್ಲ, ಫಿಶಸ್ ಅಲ್ಲ. ಏರ್ಕ್ರಾಫ್ಟ್ ನೋಡಿ, ಏರ್ಕ್ರಾಫ್ಟ್ಸ್ ಅನ್ಬಾರ್ದು. ಫ್ರೂಟ್ ನೋಡಿ, ಅವಾಗಲೇ ಹೇಳಿದ್ದೆ ನಾನು ಹಿಂದಿನ ವಿಡಿಯೋದಲ್ಲಿ, ಈ ಫ್ರೂಟ್ ಅನ್ನ ನಾವು ಫ್ರೂಟ್ಸ್ ಅಂತಾನು ಕೂಡ ಯೂಸ್ ಮಾಡ್ಬೋದು, ಅಥವಾ ಫ್ರೂಟ್ ಕೂಡ ಯೂಸ್ ಮಾಡ್ಬೋದು. ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಅಲ್ಲಿ ಎರಡೂ ಕಡೆನೆ ನಾವು ಸ್ಪೆಸಿಫಿಕ್ ಆಗಿ
ಸೊ ಹೇಳ್ಬೇಕಾದ್ರೆ ನಾವು ಫ್ರೂಟ್ ಅಂತ ನಾವು ಯೂಸ್ ಮಾಡ್ತೀವಿ. ಜನರಲ್ ಆಗಿ ಹೇಳುವಾಗ ಫ್ರೂಟ್ಸ್ ಹೇಳ್ತೀವಿ. ಬಟ್ ಸ್ಪೆಸಿಫಿಕ್ ಆಗಿ ಇಂಟೆನ್ಷನಲ್ ಆಗಿ ನಾವು ಹೇಳುವಾಗ ನಾವು ಎರಡು ಕಡೆ ಫ್ರೂಟ್. ಈಗ ಜನರಲ್ ಆಗಿ ಸಾಕಷ್ಟು ಈಗ ವೆಜಿಟೇಬಲ್ ವೆಂಡರ್ಸ್ ಹತ್ರ ಫ್ರೂಟ್ಸ್ ಬಹಳ ಇದೆ, ಬೇರೆ ಬೇರೆ ಟೈಪ್ಸ್ ಆಫ್ ಫ್ರೂಟ್ಸ್ ಇರ್ತದೆ, ಅದು ಇಟ್ ಇಸ್ ಜನರಲ್. ಬಟ್ ನಾನು ಮ್ಯಾಂಗೋ ಒಂದೇ ಚೂಸ್ ಮಾಡಿದೆ ಅಥವಾ ಆಪಲ್ ಒಂದೇ ಚೂಸ್ ಮಾಡಿದೆ ಅಂತಂದಾಗ ಇಟ್ ಈಸ್ ಎ ಸ್ಪೆಸಿಫಿಕ್ ಫ್ರೂಟ್. ಆಗ ನಾವು ಸಿಂಗ್ಯುಲರ್ ಇದ್ರು ಪ್ಲೂರಲ್ ಇದ್ರು ಕೂಡ ನಾವು ಫ್ರೂಟ್ ಅಂತಾನೆ ಹೇಳ್ತೀವಿ. ನೆಕ್ಸ್ಟ್ ಡೀರ್. ಇನ್ನು ಡೀರ್ಸ್ ಅಲ್ಲ, ಅದು ಸಿಂಗ್ಯುಲರ್ ಪ್ಲೂರಲ್ ಒಂದೇ ವರ್ಡ್ ಅನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೀರೀಸ್. ಬಟ್ ಇದನ್ನು ಹೇಗೆ ಪ್ಲೂರಲ್ ಮಾಡ್ತೀವಿ? ನೆವರ್. ನೆಕ್ಸ್ಟ್ ಸೀಸರ್ಸ್. ಅದು ಸಿಂಗ್ಯುಲರ್ ಇದ್ರೂ ಹಾಗೆ ಇರ್ತದೆ, ಪ್ಲೂರಲ್ ಇದ್ರೂ ಕೂಡ ಹಾಗೆ ಇರ್ತದೆ. ಸೊ ಈ ತರದವುಗಳನ್ನು ಕೂಡ ನೀವು ಕನ್ಫರ್ಮ್ ಆಗಿ ಪರ್ಫೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಹಾಗಾದ್ರೆ ನಿಮಗೆ ನಂಬರ್ಸ್ ನಾವು ಈಸಿ ಅಂದ್ಕೊಂಡಿರ್ತೀವಿ, ಬಟ್ ಅಲ್ಲೇ ನಾವು ಒಂದೊಂದು ಟೈಮ್ ಫೇಲ್ ಆಗ್ಬಿಡ್ತೀವಿ. ಯಾಕೆ ಅಂತಂದ್ರೆ ಇವೆಲ್ಲವೂ ಕೂಡ ನಾವು ಕಲ್ತಿರೋಲ್ಲ, ಇವೆಲ್ಲ ನಾವು ತಿಳ್ಕೊಂಡಿರಲ್ಲ, ಸ್ವಲ್ಪ ಲೈಟ್ ಆಗಿ ತಿಳ್ಕೊಂಡಿರ್ತೀವಿ. ಸೊ ಡೀಟೇಲ್ಸ್ ಆಗಿ ನೀವು ತಿಳ್ಕೊಂಡಾಗ ಸೊ ವಿ ನೆವರ್ ಲೂಸ್ ಅಟ್ ಎನಿವೇರ್ ಇನ್ ದ ಟಾಪಿಕ್ ಆಫ್ numbers. Next, 10th rule is some nouns are used only in singular with a plural meaning. ಇನ್ನೂ ಕೆಲವು ಪದಗಳಿದಾವೆ ನೋಡಿ, ನಾವು ಇವುಗಳನ್ನ ಕೆಲವು ನಾಮಪದಗಳು ಯೂಸ್ಡ್ ಇನ್ ಸಿಂಗ್ಯುಲರ್, ಬಳಸೋದು ಸಿಂಗ್ಯುಲರ್ ಅಲ್ಲೇ, ಬಟ್ ಅವುಗಳ ಮೀನಿಂಗ್ ಪ್ಲೂರಲ್ ಫಾರ್ಮ್ ಅಲ್ಲೇ ಇರ್ತದೆ. ನೋಡಿ, ಡಜನ್ ಅಂದ್ರೆ ಎಷ್ಟಿರ್ತಾವಪ್ಪ? ಡಜನ್ ಅಲ್ಲಿ ಎಷ್ಟಿರ್ತದೆ? 12 ಇರುತ್ತಲ್ವಾ? 12ಕ್ಕೆ ಒಂದು ಡಜನ್ ಅಲ್ವಾ? ಸೊ ನಾವು ಇದನ್ನ ಆಲ್ರೆಡಿ ಪ್ಲೂರಲ್ ಫಾರ್ಮ್ ಇದೆಯಲ್ಲ, 12 ಅಂತೇಳಿ ಇದ್ರಲ್ಲಿ ಇದೆ, ಬಟ್ ನಾವು ಅದಕ್ಕೆ ಒಂದು ವರ್ಡ್ ಅನ್ನು ಕೊಟ್ಟಿದ್ದೀವಿ, ಡಜನ್ ಅಂತೇಳಿ. ನಾವು ಇದನ್ನ ಇಲ್ಲಿ ನಾವು ಡಜನ್ಸ್ ಅನ್ಬಾರ್ದು, ಡಜನ್ಸ್ ಅನ್ನಂಗಿಲ್ಲ. ನೋಡಿ ಇಲ್ಲಿ ನೋಡಿ, ಡಜನ್ಸ್ ಎಲ್ಲ ಅನ್ನಬಾರ್ದು. ನೆಕ್ಸ್ಟ್ ಹಂಡ್ರೆಡ್ಸ್ ಅನ್ನಬಾರ್ದು. ಹಾಗೇನೆ ಫೇರ್ಸ್ ಅಲ್ಲ, ಫೇರ್ ಅಂದ್ರೆ ಜೋಡಿ ಅಲ್ವಾ? ಹಾಗೆ ಹೆರ್ಡ್, ಹಿಂಡು, ದಂಡು ಅಂತ ಹೇಳ್ತೀವಿ, ಹೆರ್ಡ್ಸ್ ಅಂತ ಹೇಳ್ಬೋದು. ಸೊ ಈ ತರದ ಪದಗಳನ್ನ ನಾವು ಇಲ್ಲಿ ಆಲ್ರೆಡಿ ಸಿಂಗ್ಯುಲರ್ ಅಲ್ಲಿ ಪ್ಲೂರಲ್ ಇರುವಂತ ಪದವನ್ನೇ ಬಳಸ್ತಾ ಇದ್ದೀವಿ. ಡಜನ್, ಹಂಡ್ರೆಡ್, ಫೇರ್, ಹೆರ್ಡ್, ಗಿಸ್. ಬಟ್ ವಿ ಶುಡ್ ನಾಟ್ ಹ್ಯಾಡ್ ಎನಿ ಎಸ್ ಆರ್ ಎಸ್. ಇವುಗಳಿಗೆ ನಾವು ಯೂಸ್ ಮಾಡುವ ಹಾಗಿಲ್ಲ, ಎರಡೂ ಕಡೆ ಒಂದೇ ರೀತಿಯಲ್ಲಿ ನಾವು ಬಳಸಬೇಕು. ಸೊ ಒನ್ ಮೋರ್ the rules. The 11th rule is singular compound nouns change into plural form. ನೋಡಿ, ಕೆಲವೊಂದು ಸಂಯುಕ್ತ ಪದಗಳು ಅಂತ ಹೇಳ್ತೀವಿ ನಾವು, ಇವುಗಳನ್ನ ಕಾಂಪೌಂಡ್. ಸೊ ಬೇಸ್ ಫಾರ್ಮ್ಸ್ ಅನ್ನ ನಾವು ಪ್ಲೂರಲ್ ಗೆ ಚೇಂಜ್ ಮಾಡುವಾಗ ಹೇಗೆ ಅಂತ ಹೇಳಿ, ಸೊ ಇವೆಲ್ಲ ರಿಲೇಶನ್ಶಿಪ್ ಗೆ ಸಂಬಂಧಪಟ್ಟಿರುವಂತವುಗಳು. ಇವುಗಳನ್ನು ಕೂಡ ನಾವು ಸ್ಪೋಕನ್ ಗಾಗ್ಲಿ ಯಾವುದಕ್ಕಾದ್ರೂ ಕೂಡ ಬರೀಲಿಕ್ಕಾಗ್ಲಿ ನಮಗೆ ಇವೆಲ್ಲ ಕೂಡ ಗೊತ್ತಿರಬೇಕು. ಫಾದರ್ ಇನ್ ಲಾ, ನಾವು ಫ್ಯಾಮಿಲಿ ಒಳಗಡೆ ಮನೆಯಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಪದಗಳನ್ನೆಲ್ಲ. ಫಾದರ್ ಇನ್ ಲಾ ಅಂದ್ರೆ ಮಾವ ಅಲ್ವಾ? ಫಾದರ್ ಇನ್ ಲಾ ಅಂದ್ರೆ ಮಾವಂದಿರು ಅಂತ ಹೇಳ್ಬೇಕಾದ್ರೆ ನಾವು ಎಲ್ಲಿ ಎಸ್ ಅನ್ನ ಹ್ಯಾಡ್ ಮಾಡಬೇಕು ಅಂತ ತಿಳ್ಕೋಬೇಕು. ಫಾದರ್ಸ್ ಇನ್ ಲಾ, ಫಾದರ್ ಇನ್ ಲಾ, ಫಾದರ್ಸ್ ಇನ್ ಲಾ. ಹಾಗೇನೆ ಮದರ್ ಇನ್ ಲಾ ಅಂತಂದ್ರೆ ಅತ್ತೆಂದಿರು. ಹೀಗೆ ಮದರ್ಸ್ ಇನ್ ಲಾ ಅಂತೇಳಿ ನಾವು ಬರೀಬೇಕು, ಹೀಗೆ ಬರೀಬೇಕು. ನಾವು ಎಸ್ ಅನ್ನ ಇಲ್ಲಿ ಕೊನೆಗೂ ಇಲ್ಲೆಲ್ಲೋ ಹಾಕ್ಬಾರ್ದು. ಬ್ರದರ್ ಇನ್ ಲಾ, ಬಾವ ಅಥವಾ ಬಾಮೈದ ಅಂತ ಹೇಳ್ತೀವಲ್ಲ, ಈ ಬ್ರದರ್ಸ್ ಇನ್ ಲಾ ನಾವು ಇದನ್ನ ಹೇಗೆ ಹೇಳ್ಬೇಕು. ನೆಕ್ಸ್ಟ್ ಸಿಸ್ಟರ್ ಇನ್ ಲಾ ಅಂತಿದೆ. ಸೊ ಅತ್ತಿಗೆ, ನಾದಿನಿ ಅಂತ ಬರುವಾಗ ನಾವು ಇದನ್ನು ಬಳಸ್ತೀವಿ. ಆಗ ನಾವು ಇದನ್ನ ಏನ್ ಹೇಳ್ಬೇಕು? ಸಿಸ್ಟರ್ಸ್ ಇನ್ ಲಾ ಅಂತ ಹೇಳ್ಬೇಕು. ಸೊ ಸನ್ ಇನ್ ಲಾ, ಅಳಿಯ. ಸನ್ ಇನ್ ಲಾ ಅಂತಂದ್ರೆ ಅಳಿಯಂದಿರು ಅಂತ ಹೇಳಬೇಕಾದ್ರೆ ಸನ್ಸ್ ಇನ್ ಲಾ ಅಂತೇಳಿ ನಾವು ಯೂಸ್ ಮಾಡ್ಬೇಕು. ನೆಕ್ಸ್ಟ್ ಡಾಟರ್ ಇನ್ ಲಾ ಅಂದ್ರೆ ಸೊಸೆ. ಡಾಟರ್ ಇನ್ ಲಾ ಅಂತಂದ್ರೆ ಇದನ್ನ ನಾವು ಡಾಟರ್ಸ್ ಇನ್ ಲಾ ಅಂತೇಳಿ ಬಳಸಬೇಕು. ಹಾಗೇನೆ ಹಾರ್ಸ್ಮೆನ್, ಕುದುರೆ ಸವಾರರು. ಇವರಲ್ಲಿ ಬಂದಾಗ ಹಾರ್ಸ್ಮೆನ್ ಆಲ್ರೆಡಿ ಈಗಾಗಲೇ ನೀವು ಇನ್ಸೈಡ್ ವೋವೆಲ್ ಚೇಂಜ್ ಆಗೋದು ಕಲ್ತಿದ್ದೀರಿ ಹಿಂದ್ಗಡೆ. ಸೊ ವಿಡಿಯೋದಲ್ಲಿ ಸೊ ಇಲ್ಲಿ
ಈ ಮ್ಯಾನ್ ಒಳಗಡೆ ಇರುವಂತ ಎ ಹೋಗಿ ಇಲ್ಲಿ ಇ ಬಂದಿದೆ ಅಷ್ಟೇನೆ. ನೆಕ್ಸ್ಟ್ ಪಾಸರ್ ಬೈ ಅಂತಿದೆ ನೋಡಿ. ಪಾಸರ್ ಬೈ ಇದನ್ನು ಪ್ಲೂರಲ್ ಫಾರ್ಮ್ ಗೆ ಚೇಂಜ್ ಮಾಡಿ, ಅಥವಾ ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಪಾಸರ್ ಬೈ ಅಂತ ಕೇಳಿದಾಗ ನೀವು ಎಲ್ಲಿ ಎಸ್ ಅನ್ನ ಹ್ಯಾಡ್ ಮಾಡಬೇಕು. ಈ ಪಾಸರ್ ಇದೆಯಲ್ಲ ಇಲ್ಲಿ ಹ್ಯಾಡ್ ಮಾಡಿದಾಗ ಪಾಸರ್ಸ್ ಬೈ. ಸೊ ಹೀಗೆ ನೀವು ನೌನ್ ನಂಬರ್ಸ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಎಕ್ಸಾಂಪಲ್ಸ್ ಅನ್ನ ಡೀಟೇಲ್ಸ್ ಆಗಿ ಎಲ್ಲಾ ಸ್ಟ್ರಕ್ಚರ್ ಅನ್ನ ಸೊ ಹೇಗೆ ಸೊ ಸಿಂಗ್ಯುಲರ್ ಇಂದ ಪ್ಲೂರಲ್ ಗೆ ಬದಲಾಗ್ತವೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಿ. ಸೊ ನಾನು ಕೂಡ ನಿಮಗೆ ಸೊ ಸಣ್ಣ ಸಣ್ಣ ವಿಡಿಯೋಗಳ ಮೂಲಕ ಈ ಒಂದು ನೌನ್ ನಂಬರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಕಾಮೆಂಟ್ ಕೂಡ ಮಾಡಿ. ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತಾ ಈ ಒಂದು ಕ್ಲಾಸ್ ಅನ್ನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. Like my video, share it to your friends, subscribe my channel, and thank you for watching.